ಬೆಳಗಾವಿ ಹೊರವಲಯದಲ್ಲಿರುವಂತಹ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಹೊಂದಿಕೊಂಡಂತ ಮಚ್ಚೆಯಲ್ಲಿ ನಗರವಾಸಿಗಳಿಗೆ ಅರಣ್ಯ ಇಲಾಖೆ ನಿರ್ಮಿಸಿದ್ದಂತ ಸಿಟಿ ಫಾರೆಸ್ಟ್ ಪಾರ್ಕ್ ನಿರ್ವಹಣೆ ಕೊರತೆಯಿಂದ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸುಮಾರು 50 ಎಕರೆ ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ 2015-16ರಲ್ಲಿ ನಿರ್ಮಿಸಿದ ಪಾರ್ಕ್ ಈಗ ಪಾಳು ಬಿದ್ದಿದೆ. ಒಂದೆಡೆ ಉದ್ಯಾನವನಕ್ಕೆ ಪ್ರವೇಶ ನಿರ್ಬಂಧ ವಿಧಿಸಿರುವಂತಹ ಫಲಕ ನೇತಾಡ್ತಾ ಇದ್ರೆ, ಮತ್ತೊಂದು ಕಡೆ ಟಿಕೆಟ್ ಪಡೆದು ಪ್ರವೇಶಿಸಿ ಎಂಬ ಫಲಕವೂ ಕೂಡ ಇದೆ. ಪ್ರವೇಶ ನಿರ್ಬಂಧಿಸಿದ ಬಳಿಕವೂ ಇಲ್ಲಿ ದಿನವೂ ಹಲವಾರು ಪ್ರವಾಸಿಗರು ಬಂದು ನಿರಾಸೆಯಿಂದ ತೆರಳುತ್ತಾ ಇರುವಂತದ್ದು ಸಾಮಾನ್ಯವಾಗಿದೆ. ನಗರವನಕ್ಕೆ ಬರುವಂತವರಿಗೆ ಟಿಕೆಟ್ ಕೌಂಟರ್ ಸ್ಥಾಪಿಸಲಾಗಿದೆ. ಒಳಗೆ ತಿಂಡಿ, ಚಹಾ, ಪಾನೀಯಕ್ಕೆ ಉಪಹಾರ ಗೃಹ ಕಟ್ಟಲಾಗಿದೆ. ಕುಡಿಯುವ ನೀರಿನ ಘಟಕ, ಶೌಚಾಲಯಗಳ ನಿರ್ಬಂಧ ಸ್ಥಗಿತಗೊಂಡಿದೆ. ಮಕ್ಕಳಿಗೆ ಆಟವಾಡಲಿಕ್ಕೆ ಜಾರುಬಂಡೆ, ಜೋಕಾಲಿ, ಜಿಪ್ ಲೈನ್ ಸೇರಿದಂತೆ ಹಲವು ವಿಶಿಷ್ಟ ಸೌಕರ್ಯ ಒದಗಿಸಲಾಗಿದೆ. ವೃದ್ಧರು, ಪ್ರವಾಸಿಗರು ಕುಳಿತುಕೊಳ್ಳಿಕ್ಕೆ ಆಸನಗಳನ್ನು ಮಾಡಲಾಗಿದೆ. ಯೋಗಾಸನ ಮಾಡುವಂತವರಿಗೆ ಪ್ರತ್ಯೇಕ ಆವರಣವನ್ನ ಅಭಿವೃದ್ಧಿಪಡಿಸಲಾಗಿದೆ. ಮರ ಗಿಡಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಮಾಹಿತಿ ಒಳಗೊಂಡ ಸೂಚನಾ ಫಲಕಗಳನ್ನು ಅಳವಡಿಸಲಾದ ನಗರ ಈಗ ದಯನೀಯ ಸ್ಥಿತಿಯಲ್ಲಿದೆ. ಬೆಳಗಾವಿಯಲ್ಲಿ ನಾವು 2015-16ರಲ್ಲಿ ಒಂದು ನಗರವನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅದು ಕಾರಣಾಂತರದಿಂದ ಈಗ ಒಂದ್ 2-3 ವರ್ಷ ಸ್ಟಾರ್ಟ್ ಆಗಿ ಕೋವಿಡ್ ಬಂದ ನಂತರ ಅದಕ್ಕೆ ಸ್ವಲ್ಪ ಅನುದಾನ ಕೊರತೆಯಿಂದ ಅದರದ್ದು ಅಷ್ಟು ಪಕ್ಕ ಇದು ಆಗಿಲ್ಲ. ಮತ್ತು ಜನರು ಅಲ್ಲಿ ಹೋಗಿ ನಗರವನದಲ್ಲಿ ಹೋಗಿ ಕುಂತು ವಿಶ್ರಾಂತಿ ಪಡಿಬೇಕಂತಂದ್ರೆ ಸ್ವಲ್ಪ ಇನ್ನೂ ವ್ಯವಸ್ಥೆ ಅಷ್ಟು ಪಕ್ಕ ಆಗಿಲ್ಲ. ಹಾಗಾಗಿ ನಾವು ಈ ವರ್ಷದಲ್ಲಿ ಏನ್ ಮಾಡ್ತಾ ಇದೀವಿ, ಅದು ಸ್ವಲ್ಪ ವಿಶಾಲವಾದ ಏರಿಯಾ ಇದೆ, ಒಂದು 50 ಎಕರೆದಷ್ಟು ಏರಿಯಾ ಇದೆ. ಅದರಲ್ಲಿ ಒಳ್ಳೆ ನಾವು ಮೆಡಿಟೇಷನ್ ಸೆಂಟರ್, ಯೋಗ ಸೆಂಟರ್ ಮಾಡಿ, ಆಮೇಲೆ ಇವು ವಾಕರ್ಸ್ ಪಾತ್ ಅಂತ ಮಾಡಿ, ಈ ತರ ಆಮೇಲೆ ಇವು ಚಿಲ್ಡ್ರನ್ ಇಕ್ವಿಪ್ಮೆಂಟ್ಸ್ ಬಂದು ಸಣ್ಣ ಮಕ್ಕಳಿಗೆ ಆಟ ಆಡ್ಲಿಕ್ಕೆ, ಆಮೇಲೆ ಹಿರಿಯರಿಗೂ ಬೇಕಾದಂತ ಕೆಲವೊಂದಿಷ್ಟು ಇವು ಜಿಪ್ ಲೈನ್, ಈ ತರ ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಆ ಏರಿಯಾಕ್ಕೆ ತಕ್ಕಂಗ ಮಾಡ್ಬೇಕಂತ ಪ್ಲಾನ್ ಇದೆ. ಅದನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಅದು ಬಿಟ್ಟು ಅಲ್ಲಿ ಬಂದಂತ ಜನರಿಗೆ ಕ್ಯಾಂಟೀನ್ ವ್ಯವಸ್ಥೆ ಬೇಕು, ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಬೇಕು. ಅದನ್ನೆಲ್ಲಾನು ಈ ವರ್ಷ ನಾವು APOದಲ್ಲಿ ತಗೊಂಡು ಮಾಡ್ಬೇಕಂತ ಪ್ಲಾನ್ ಇದೆ. ಇದಕ್ಕೆ ದುಡ್ಡಿನ ಕೊರತೆ ಇದೆ. ನಾವು ಸರ್ಕಾರಕ್ಕೂ ಕೇಳ್ತೇವೆ ಈ ವರ್ಷ, ನಮ್ಮ ಕೇಂದ್ರ ಕಚೇರಿಗೂ ಮುಖಾಂತರ. ಅದು ಅಲ್ದೇನೆ ನಾವು ಇಲ್ಲಿ ಲೋಕಲ್ ಇಂಡಸ್ಟ್ರಿಯಲಿಸ್ಟ್ಗೂ ನಾವು ಒಂದು ಪ್ರಥಮ ಹಂತದ ಒಂದು ಸಭೆ ಮಾಡಿ ಚರ್ಚೆ ಮಾಡಿದ್ವಿ. ಅವರು ಎಲ್ಲ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ NGOs ಅದಾರ, ಆಮೇಲೆ CSR ಫಂಡ್ ಅಲ್ಲಿ ಸುಮಾರಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಬೆಳಗಾವಿನಲ್ಲಿ. ಹಂಗಾಗಿ ಈ ವರ್ಷ ಇದು ಸ್ಟಾರ್ಟ್ ಆಗ್ತೈತಿ ಮತ್ತು ಒಳ್ಳೆ ರೀತಿಯಿಂದನೂ ಆಗ್ತೈತಿ ಅನ್ನೋ ಗ್ಯಾರಂಟಿ. ಉದ್ಯಾನವನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತಷ್ಟು ಆಕರ್ಷಕಗೊಳಿಸುವಂತ ಉತ್ಸುಕತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ. ಆದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ ಅವರ ಗಮನಕ್ಕೆ ತಂದು ಅದರ ಅಭಿವೃದ್ಧಿಗೆ ಪ್ರಯತ್ನಿಸುವಂತ ಚಿಂತನೆಯಲ್ಲಿದ್ದಾರೆ. ಕೋವಿಡ್ ಬಳಿಕ ಅನುದಾನ ಕೊರತೆಯಿಂದಾಗಿ ನಿರ್ವಹಣೆ ಸಮಸ್ಯೆಯಾಗಿದೆ. ಹಾಗಾಗಿ CSR ಅನುದಾನ ಬಳಸಿಕೊಂಡು ಉದ್ಯಾನವನದ ನವೀಕರಣಕ್ಕೆ ಕ್ರಮ ವಹಿಸಲಾಗುತ್ತೆ. ಸುಸಜ್ಜಿತ ಯೋಗ ಮತ್ತು ಧ್ಯಾನ ಮಂದಿರ ನಿರ್ಮಾಣ, ಕುಡಿಯುವ ನೀರು, ಶೌಚಾಲಯ, ಕ್ಯಾಂಟೀನ್ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಆಧುನಿಕ ಆಟಿಕೆ ಸಾಮಾನು, ಬೀದಿ ದೀಪಗಳನ್ನ ಅಳವಡಿಸಿ ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಯೋಜನೆ ತಯಾರಿಸ್ತಾ ಇದ್ದೇವೆ. ಶೀಘ್ರವೇ ಅದು ಕಾರ್ಯರೂಪಕ್ಕೆ ಬರಲಿದೆ. ಅಲ್ಲ, ನಾವು ಈ ವರ್ಷನ ಕಾರ್ಯರೂಪಕ್ಕೆ ಬರಂಗನ ಮಾಡ್ತೇವೆ. ಈಗ ಅದನ್ನ ಸ್ವಲ್ಪ ಸ್ಟಾರ್ಟಿಂಗ್ ಮೇಂಟೆನೆನ್ಸ್ ಇದೆ, ಅದನ್ನ ಈ ವರ್ಷದಿಂದನೇ ಕಾರ್ಯರೂಪಕ್ಕೆ ಬರೋಂಗ್ ಮಾಡ್ತೀವಿ. ಅದು ನಾನು ನಮ್ಮ ಮೇಲಾಧಿಕಾರಿಗಳ ಚರ್ಚೆ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಮಾಡಿದ್ವಿ. ಅವ್ರ ಪ್ರಕಾರ ನಾವು ಹೇಳ್ದಂಗೆ ನಾವು APO ಅದೆಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ. ಈ ವರ್ಷದಿಂದನೇ ಅದು ಸ್ಟಾರ್ಟ್ ಆಗೋಂಗನ ಮಾಡಿದ್ವಿ ನಾವು. ಅಂದ್ರೆ ಈಗ ಇದರಿಂದ ಏಪ್ರಿಲ್ ಈ ಕಡೆ ನಾವು ಕೆಲಸ ಸ್ಟಾರ್ಟ್ ಮಾಡಿ ಈ ವರ್ಷದಿಂದ ಒಟ್ಟು ಬೆಳಗಾವಿದರಿಗೆ ಅದು ಪಾರ್ಕ್ ಒಂದು ಸುಸಜ್ಜಿತ ಆಗುವಂಗೆ ರೆಡಿ ಮಾಡ್ಕೊಡ್ತೀವಿ. ಒಟ್ಟಿನಲ್ಲಿ ಈ ಹಿಂದೆ ಇದ್ದಂತ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಟಿ ಫಾರೆಸ್ಟ್ ಪಾರ್ಕ್ ಹಾಳಾಗಿದ್ದು, ಈಗ ಅಧಿಕಾರಿಗಳು ಹೈಟೆಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಯಾವಾಗ ಈ ಸಿಟಿ ಫಾರೆಸ್ಟ್ ಪಾರ್ಕ್ ಹೈಟೆಕ್ ಆಗುತ್ತೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.